ಪ್ರೇಮಿ ಜೊತೆ ಖುಷಿ ಖುಷಿಯಾಗಿ ಬೆಟ್ಟ ಹತ್ತಿದ್ಲು. ಬೆಟ್ಟದಲ್ಲಿ ಆ ಜೋಡಿ ಪ್ರೇಮ ಹಕ್ಕಿಗಳಂತೆ ನಲಿದಾಡಿದ್ರು, ಕುಣಿದಾಡಿದ್ರು, ಪ್ರೇಮ ಗೀತೆ ಬರೆದಿದ್ರು. ಆದ್ರೆ ಆ ಬೆಟ್ಟದಲ್ಲಿ ಆಗಿದ್ದು ಮಾತ್ರ ಸಿನಿಮಾ ಸ್ಟೋರಿಯನ್ನು ಮೀರಿಸುವಂತಹ ಕೃತ್ಯ. ಪ್ರೇಮಿ ಜೊತೆ ಹೋಗಿದ್ದವಳು ಆ ಯುವತಿ ಒಬ್ಬಳೇ ವಾಪಸ್ಸಾಗಿದ್ಲು. ಪೊಲೀಸರ ಎದುರು ಕಣ್ಣೀರು ಸುರಿಸಿದ್ಲು. ಇಷ್ಟಕ್ಕೂ ಬೆಟ್ಟಕ್ಕೆ ಹೋಗಿದ್ದ ಜೋಡಿ ಮಧ್ಯೆ ನಡೆದಿದ್ದೇನು, ಅಲ್ಲಿ ನಡೆದಿದ್ದಾದ್ರೂ ಏನು? ಆಕೆ ಒಂಟಿಯಾಗಿ ಬೆಟ್ಟ ಇಳಿದು ಬಂದು ಪೊಲೀಸ್ ಠಾಣೆ ಮೆಟ್ಟಿಲು ಏರಿದ್ಯಾಕೆ ಅನ್ನೋ ಇಂಟ್ರೆಸ್ಟಿಂಗ್ ಪ್ರೇಮ್ ಕಹಾನಿಯನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ತಾಳಿ ಕಟ್ಟಿದ ಮೇಲೆ ಮತ್ತೆ ಕರ್ಕೊಂಡ್ಬಂದು ಆ ತಾಳಿನ ಕಿತ್ಕೊಂಡು ನನಗೆ ಬಾಯಾಗ ಬಟ್ಟೆ ಇಟ್ಟು ಹೊಡೆದು ಹೋಗ್ಯಾನ ಸರ್. ಅವ್ರ ಮನೆಯಿಂದ ಎಲ್ಲರಿಂದ ಅನ್ಯಾಯ ಆಗಿದೆ ಸರ್, ಅವನಿಂದ ಅನ್ಯಾಯ ಆಗಿದೆ ಸರ್. ತಾಳಿನೂ ತರ್ಸಾರ, ಕಾಲುಂಗ್ರು ತರ್ಸಾರ, ಎಲ್ಲ ತರ್ಸಾರ ಸರ್. ತರ್ಸಿದ ಮೇಲೆ ಅವ ಓಡೋಗ್ಬಿಟ್ಟ ಸರ್, ಸ್ಟೇಷನಿಂದ ಓಡೋಗ್ಬಿಟ್ಟ ಸರ್. ಇದು ನನಗೆ ಫುಲ್ ಅನ್ಯಾಯ ಆಗ್ಬಿಟ್ಟ ಸರ್. ನಾನು ಇವತ್ತು ನ್ಯಾಯ ಕೊಡಿಸ್ಲಿಕ್ಕಂದ್ರೆ ನಾನು ಇವತ್ತು ಸಾಯೋಳೆ ಸರ್. ಮೋಸ ಆಗೋಯ್ತು, ಅನ್ಯಾಯ ಮಾಡಿಬಿಟ್ರು. ನ್ಯಾಯ ಸಿಗದೇ ಇದ್ರೆ ನಾನ್ ಸಾಯ್ತೀನಿ ಅಂತ ಕಣ್ಣೀರಿಡ್ತಿರೋ ಯುವತಿ ತಾನು ಅನುಭವಿಸಿದ ನರಕ ಯಾತನೆಯನ್ನ ಹೊರ ಹಾಕಿದ್ಲು. ಅದೊಬ್ಬ ಎಂತಹ ಕಿರಾತಕ, ಎಂತಹ ಮೋಸಗಾರ, ಹೇಗೆಲ್ಲ ಹಿಂಸೆ ಕೊಟ್ಟು ಕಾಡಿದ್ದ. ಅವನಿಂದ ನನ್ನ ಬದುಕು ಹೇಗೆ ಛಿದ್ರ ಛಿದ್ರ ಆಗೋಯ್ತು. ಅವನನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ಅಂತ ನೋವು ತೋಡಿಕೊಳ್ತಾರೆ. ಈಕೆಯ ಈ ನೋವಿಗೆ ಕಾರಣಕರ್ತನಾಗಿರೋ ಆ ಕ್ರಿಮಿ ಈತನೇ. ಈ ಮನ್ಮಥನಿಂದಲೇ, ಈ ಸುರಸುಂದರಾಂಗನಿಂದಲೇ ಈ ಹೆಣ್ಣು ಮಗಳು ಬೀದಿಗೆ ಬಿದ್ದಿರೋದು. ನ್ಯಾಯಕ್ಕಾಗಿ ಉರಿ ಬಿಸಿಲಿನಲ್ಲಿ ಅಲೆದಾಡುತ್ತಿರೋದು. ಪೊಲೀಸರ ಸಹಾಯ ಕೇಳಿಕೊಂಡು ಬಂದಿರೋದು. ಹೆಸರು ಶಿವು, ದೇವದುರ್ಗ ತಾಲೂಕಿನ ಶಾವಂತಗೇರಿ ಗ್ರಾಮದ ನಿವಾಸಿ. ಇವನ ಹಿಸ್ಟ್ರಿಯನ್ನ ಗಮನಿಸಿದ್ರೆ ಇವನು ಎಂತಹ ಖತರ್ನಾಕ್ ಕೇಡಿ. ಯುವತಿಯನ್ನ ಹೇಗೆಲ್ಲ ಕಾಡಿದ್ದ, ಹೇಗೆಲ್ಲ ಯಾಮಾರಿಸಿದ್ದ. ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಕಾಡಿದ್ ಹೇಗೆ ಅನ್ನೋದನ್ನ ಈ ಯುವತಿ ಎಳೆ ಎಳೆಯಾಗಿ ಹೊರಗಿನ ಪ್ರಪಂಚದ ಮುಂದೆ ಇಟ್ಟಿದ್ದಾಳೆ. ಆ ಕರಾಳ ಕಥೆಗೆ ಸಾಕ್ಷಿ ಈ ಫೋಟೋಗಳು. ಕೈಗೆ ಮೆಹಂದಿ ಹಾಕಿಸಿಕೊಂಡು ಪ್ರಿಯಕರನ ಎದೆ ಮೇಲೆಗಿಟ್ಟು ಖುಷಿ ವ್ಯಕ್ತಪಡಿಸೋದೇನೋ, ದೇಗುಲದಲ್ಲಿ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗೋದೇನೋ, ಜೊತೆಯಲ್ಲಿ ನಿಂತ್ಕೊಂಡು ಪೋಸ್ ಕೊಡೋದೇನೋ. ಅಬ್ಬಬ್ಬ, ಈ ಫೋಟೋಗಳು ಶಿವು ಅಂಡ್ ಯುವತಿ ನಡುವೆ ಪ್ರೀತಿ ಇತ್ತು, ಇಬ್ಬರ ನಡುವೆ ಸ್ನೇಹವಿತ್ತು. ಆ ಸ್ನೇಹ ಪ್ರೀತಿಗೆ ಟರ್ನ್ ಆಗಿತ್ತು ಅನ್ನೋದನ್ನ ಸಾರಿ ಸಾರಿ ಹೇಳ್ತಿವೆ. ಈ ಶಿವು ಅಂದ್ರೆ ಯುವತಿಗೆ ಎಷ್ಟು ಇಷ್ಟ ಆಗಿತ್ತು ಅನ್ನೋದು ಕೂಡ ಗೊತ್ತಾಗತ್ತೆ. ಆದರೆ ಅತ್ತೆ ಸೊಸೆ ಬೆಟ್ಟ ಹತ್ತಿ ಸುತ್ತಾಡಿದ್ದ ಈ ಜೋಡಿ ಮಧ್ಯೆ ಅದೇನಾಯ್ತೋ ಏನೋ. ಬೆಟ್ಟದ ಮೇಲೆ ಖುಷಿ ಖುಷಿಯಾಗಿದ್ದ ಈ ಜೋಡಿ ವಾಪಸ್ ಬರೋವಾಗ ಈ ಯುವತಿ ಒಬ್ಬಳೇ ಬಂದಿದ್ಲು. ಬೆಟ್ಟದಿಂದ ವಾಪಸ್ ಬರ್ತಿದ್ದಂತೆ ಪೊಲೀಸ್ ಠಾಣೆಗೆ ಎಂಟ್ರಿ ಕೊಟ್ಟಿದ್ಲು. ಪೊಲೀಸ್ ಸ್ಟೇಷನ್ನಲ್ಲಿ ಈ ಯುವತಿ ತನ್ನ ಬದುಕಿನಲ್ಲಿ ಆದ ಅನ್ಯಾಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ಲು. ನನಗೆ ನ್ಯಾಯ ಬೇಕು ಅಂತ ಒಂದೇ ಸಮನೆ ಕಣ್ಣೀರು ಸುರಿಸಿದ್ಲು. ನ್ಯಾಯ ಸಿಗದೇ ಇದ್ರೆ ಸಾಯೋದಾಗಿ ಹೇಳಿದ್ಲು. ತನ್ನ ಪ್ರೇಮಿ ಶಿವುಗಿಂದಲೇ ನಾನು ಈ ಸ್ಥಿತಿಗೆ ಬಂದಿರೋದು ಅಂತ ಮತ್ತೆ ಮತ್ತೆ ಹೇಳ್ತಾಳೆ. ದಿನ ಬೆಳಗಾದ್ರೆ ಸ್ಟೇಷನ್ ಬಳಿ ಬಂದು ನ್ಯಾಯಕ್ಕಾಗಿ ಆಗ್ರಹಿಸ್ತಾಳೆ. ಇದು 3 ದಿನ ಆಯ್ತು ಸರ್ ಕೇಸ್ ಕೊಟ್ಟು, ಆದ್ರೆ ಯಾರು ಏನು ಇದು ಮಾಡ್ತಾ ಇಲ್ಲ ಸರ್. ಅದು ಊರು ಶಾಂತಗಲ್ ಸರ್. ಶಾಂತಗಲು ಓಡೋಗೇನು ಸರ್, ಎಲ್ಲಿದ್ದಾನೆ ಅಂತಾನು ಗೊತ್ತಿಲ್ಲ ಸರ್. ಇದು ನನಗೆ ಫುಲ್ ಅನ್ಯಾಯ ಆಗ್ಬಿಟ್ಟೆ ಸರ್. ನಾನು ಇವತ್ತು ನ್ಯಾಯ ಕೊಡಿಸ್ಲಿಕ್ಕಂದ್ರೆ ನಾನು ಇವತ್ತು ಸಾಯೋಳೆ ಸರ್. ಈ ಪ್ರೀತಿ ಅಂದ್ರೆ ಹಾಗೆ ಕಣ್ರಿ, ಒಂಥರ ಮಾಯೆ ಇದ್ದಂತೆ. ಎಲ್ಲವೂ ಚೆನ್ನಾಗೇ ಇರುತ್ತೆ. ಪ್ರೀತಿಗೆ ಬಿದ್ದಾಗ ಪ್ರತಿ ಕ್ಷಣವೂ ಕೂಡ ಸಿಹಿಯಾಗಿರುತ್ತೆ.
ಇಲ್ಲಿ ಈ ಯುವತಿ ಹಾಗೂ ಶಿವು ನಡುವಿನ ಪ್ರೇಮ ಪಯಣದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. 4-5 ವರ್ಷಗಳಿಂದ ಪ್ರೀತಿಸ್ತಾಗಿದ್ರು. ಇನ್ನು ಮೇಲೆ ನಾವಿಬ್ಬರು ಒಂದು ಹೃದಯ 2 ದೇಹ ಎಂಬಂತೆ ಇದ್ದು ಬಿಡೋಣ ಅಂತ ಮಾತನಾಡ್ಕೊಂಡಿದ್ರು. ಚಿನ್ನು ಮುದ್ದು ರನ್ನ ಅಂತ ಮುದ್ದಾಡಿದ್ರು. ಹದಿಹರೆಯದ ವಯಸ್ಸಿನಲ್ಲಿ ಪ್ರೀತಿಯಲ್ಲಿ ಸವಿಗನಸಿನಲ್ಲಿ ತೇಲಾಡಿದ್ರು. ಆದ್ರೀಗ ಈ ಯುವತಿ ತನ್ನ ಪ್ರೇಮಿಯನ್ನ ಮೋಸಗಾರ ಇವನಿಂದ ತನ್ನ ಬದುಕೆ ನರಕಕ್ಕೆ ಬಿದ್ದಂತಾಗೋಗಿದೆ. ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರೀತಿ ಎಂಬ ಹಾಳುಬಾವಿಯಲ್ಲಿ ತಳ್ಳಿದ್ದಾನೆ, ಮೋಸ ಮಾಡಿದ್ದಾನೆ ಅಂತ ಯುವತಿ ಕಣ್ಣೀರು ಸುರಿಸ್ತಾಗಿದ್ದಾಳೆ. ಒಂಬತ್ತನೇ ಕ್ಲಾಸಿನಲ್ಲಿ ಲವ್, ಡಿಗ್ರಿ ಸಮಯದಲ್ಲಿ ಬ್ರೇಕಪ್. ಅತ್ತೆ ಸೊಸೆ ಬೆಟ್ಟದಲ್ಲಿ ಯುವತಿಗೆ ನರಕ ದರ್ಶನ. 19 ವರ್ಷದ ಯುವತಿ ತನ್ನ ತಾಯಿ ಜೊತೆ ನೆಮ್ಮದಿಯ ಜೀವನ ಕಳೆಯುತ್ತಿದ್ಲು. ತಾಯಿ ಕೂಲಿ ನಾಲಿ ಮಾಡಿಕೊಂಡಿದ್ದು ನನ್ನಂತೆ ನನ್ನ ಮಗಳು ಆಗೋದು ಬೇಡ ಅಂತ ನಿರ್ಧರಿಸಿ ಮಗಳಿಗೆ ಶಿಕ್ಷಣ ಕೊಡಿಸಿದ್ರಾಯ್ತು ಅಂತ ಶಾಲೆಗೆ ಕಳುಹಿಸ್ತಿದ್ಲು. ಈಕೆಯೂ ಸಹ ಅಮ್ಮನ ಆಸೆಯಂತೆ ಚೆನ್ನಾಗಿ ಓದ್ತಿದ್ಲು. ಕ್ಲಾಸಿನಲ್ಲಿ ಕ್ಲಾಸ್ ಲೀಡರ್ ಆಗಿ ಮಿಂಚಿದ್ದವಳು. ಆದರೆ ಈ ಯುವತಿಯ ಬದುಕಿನಲ್ಲಿ ಬೇಸಿಗೆ ರಜೆ ಅನ್ನೋದು ಶಾಪವಾಗಿ ಬಿಟ್ಟಿದೆ. ಈ ಯುವತಿ ಇನ್ನು 9ನೇ ಕ್ಲಾಸ್ ಓದ್ತಿದ್ಲು. ಆಗ ಬೇಸಿಗೆ ರಜೆ ಇದೆ ಅಂತ ತನ್ನ ಅಜ್ಜಿ ಊರಿಗೆ ಹೋಗಿದ್ದಾಳೆ. ಅಜ್ಜಿಯ ಊರಿಗೆ ಹೋಗಿದ್ದಾಗ ಹದಿಹರೆಯದ ವಯಸ್ಸಲ್ಲಿ ಈಕೆಗೆ ತನ್ನದೇ ಸಮುದಾಯದ ಯುವಕನ ಪರಿಚಯ ಆಗಿತ್ತು. ಆ ಯುವಕನೇ ಈ ಕಿರಾತಕ ಶಿವು. ಒಂಬತ್ತನೇ ಕ್ಲಾಸಿನಲ್ಲಿ ಆಗಿದ್ದ ಸಣ್ಣ ಪರಿಚಯ ಡಿಗ್ರಿ ಕಾಲೇಜ್ ಮೆಟ್ಟಿಲು ಹತ್ತುವಷ್ಟರಲ್ಲಿ ಸಂಪೂರ್ಣವಾಗಿ ಶಿವುನ ಕೈವಶವಾಗೋಗಿದ್ಲು. ಶಿವು ಜೊತೆ ಸ್ನೇಹಿತೆಯಂತೆ ಮಾತನಾಡ್ಕೊಂಡಿದ್ಲು. ಶಿವುನ ಬಣ್ಣದ ಮಾತಿಗೆ ಮರುಳಾಗೆ ಹೋಗಿದ್ಲು. ಮನಸ್ಸು ಅರಳುವ ಸಮಯದಲ್ಲದೆ ಈ ಶಿವು ಈ ಯುವತಿಯನ್ನ ಪಟಾಯಿಸಿಕೊಂಡಿದ್ದ. ಬೇಸಿಗೆ ರಜೆ ಯಾವಾಗಪ್ಪ ಬರುತ್ತೆ ಅಂತ ಕಾಯ್ತಿದ್ದ. ಬೇಸಿಗೆ ರಜೆ ಸಿಕ್ತಾಗಿದ್ದಂತೆ ಈ ಶಿವು ಹಾಗೂ ಈ ಯುವತಿ ಭೇಟಿಯಾಗ್ತಿದ್ರು. ರಹಸ್ಯವಾಗಿ ಇಬ್ಬರು ಸುತ್ತಾಡುತ್ತಿದ್ರು. ಬೇಸಿಗೆ ರಜೆಯಲ್ಲಿ ಸಿಕ್ಕ ಕಡೆ ಸುತ್ತಾಡಿದ್ದಾರೆ. ಈ ಕಿರಾತಕ ಶಿವು ಸಿಕ್ಕಿದ್ದೇ ಚಾನ್ಸ್ ಅಂತ ಹೂವಿನ ಮಕರಂದವನ್ನ ಜೇನು ಹೀರುವ ಹಾಗೆ ಈ ಯುವತಿಯ ಸರ್ವವನ್ನು ಅನುಭವಿಸಿದ್ದ. ವಯಸ್ಸಲ್ಲದ ವಯಸ್ಸಲ್ಲಿ ಯುವತಿಯ ಜೊತೆ ಗಂಡನಂತೆ ಇರ್ತಿದ್ದ. ಒಂದು ಹುಡುಗನಿಂದ ಅನ್ಯಾಯ ಆಗೈತೆ ಸರ್. 9ನೇ ಕ್ಲಾಸಿಂದ ನಾವು ಇಬ್ಬರು ಜೊತೆಗೆ ಇದ್ದೀವಿ ಸರ್. ಅವ ದಿನ ಬಂದು ನನ್ನ ಜೊತೆ ಅತ್ಯಾಚಾರ ಮಾಡಿ ಹೋಗ್ತಿದ್ದೆ ಸರ್. ಬಂದು ನಾನು ಇನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಹೋದ್ನ ಸರ್. ನಾನು ನಂಬಿಸಿ ದಿನ ಅದೇ ಹೇಳ್ತಿದ್ದೆ ಸರ್, ನಮ್ಮ ಮನೆಗೆ ಒಪ್ಪಿಸ್ತೀನಿ, ಮದುವೆ ಆಗ್ತೀನಿ ಅಂತ ನಂಬಿಸಿ ಹೇಳ್ತಿದ್ದೆ ಸರ್. ಅದಕ್ಕೆ ಹೇಳೋದಲ್ವಾ ಪ್ರೀತಿ ಮಾಯೆ ಹುಷಾರು ಅಂತ. ಆದರೆ ಈ ಯುವತಿ ಈ ಕಿರಾತಕನ ಪ್ರೀತಿಯನ್ನೇ ನಿಜ ಅಂದ್ಕೊಂಡಿದ್ಲು. ಇವನನ್ನೇ ನಂಬಿದ್ದಳು. ಇವನಿಗೋಸ್ಕರ ತನು ಮನ ಎಲ್ಲವನ್ನೂ ಅರ್ಪಿಸಿದ್ಲು. 9ನೇ ಕ್ಲಾಸಿನಿಂದ ಕನಸು ಕಾಣ್ತಿದ್ಲು. ಅವನು ಶಿವು ತಾನು ಪಾರ್ವತಿ ರೀತಿ ಇರಬೇಕು, ಜಗ ಮೆಚ್ಚುವ ಜೋಡಿಯಂತೆ ಇರಬೇಕು ಅಂತ ಆಸೆ ಪಟ್ಟಿದ್ಲು. ಆದರೆ ಕಲಿಯುಗಲಾಗಿ ಶಿವು ಸುಮ್ಮನೆ ಅಲ್ಲ. ಪ್ರೀತ್ಸೋಕೆ ಒಬ್ಬಳು, ಮದುವೆಗೆ ಮತ್ತೊಬ್ಬಳು ಎನ್ನುವಂತಹ ಕಿರಾತಕ. ಮತ್ತೊಬ್ಬಳ ಜೊತೆ ಮದುವೆ ತಯಾರಿ ನಡೆಸಿದ್ದ. ಈ ವಿಷಯವನ್ನ ಅಮಾಯಕ ಹೆಣ್ಣು ಮಗಳಿಗೆ ಹೇಳದೆ ಅತ್ತೆ ಸೊಸೆ ಬೆಟ್ಟದಲ್ಲಿ ನರಕ ತೋರಿಸಿದ್ದ. ಇದಕ್ಕೆ ನನಗೆ ನ್ಯಾಯ ಕೊಡಿಸ್ಬೇಕು. ನನಗೆ ಫುಲ್ ಅನ್ಯಾಯ ಆಗ್ಬಿಟ್ಟೈತೆ. ನನಗೆ 9ನೇ ಕ್ಲಾಸಿಂದನೂ ನನಗೆ ಅತ್ಯಾಚಾರ ಆಗಿಬಿಟ್ಟಿದೆ ನನ್ನ ಮೇಲೆ. ಅವ್ನು ನನಗೆ ನ್ಯಾಯ ಕೊಡಿಸ್ಲೇಬೇಕು, ಅವನಿಗೆ ಶಿಕ್ಷೆ ಆಗಲೇಬೇಕು ಅಂತ ನಾನು ನಾಗಲಕ್ಷ್ಮಿ ಮೇಡಮ್ ನಿಮ್ಗೆ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ನಂಗೆ ನ್ಯಾಯ ಕೊಡಿಸ್ಲೇಬೇಕು. ನೀವು ಒಂದು ಹೆಣ್ಣಿಗಾಗಿ ನ್ಯಾಯ ಕೊಡಿಸ್ಬೇಕು. ನೀವು ನಾನು ನಿಮ್ಮ ಕೈ ಮುಗಿದು ಕೇಳ್ತಿದ್ದೀನಿ, ಒಂದು ಹೆಣ್ಣಿಗೆ ಅರ್ಥ ಮಾಡ್ಕೊತೀನಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ನಾಗಲಕ್ಷ್ಮಿ ಮೇಡಮ್. ಪ್ಲೀಸ್ ಮೇಡಮ್, ನಂಗೆ ನ್ಯಾಯ ಬೇಕೇ ಬೇಕು. ನಂಬಿ ಮೋಸ ಫುಲ್ಲು ನಂಬಿಸ್ಬಿಟ್ಟೆ ಸರ್. ಮದುವೆ ಆಗ್ತೀನಿ ಅಂತ ನಂಬಿಸ್ಬಿಟ್ಟೆ ಸರ್. ಇದಕ್ಕೆಲ್ಲ ಕಾರಣ ಅವ್ರ ಅಮ್ಮನೇ ಸರ್. ಅವ ಮಾಡ್ಕೊಂತೀನಿ ಅಂತ ಸರ್. ಅವ್ರ ಅಮ್ಮ ಬೇಡ 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 ಅಂತಿದ್ಲು ಸರ್. ಬೆಟ್ಟಕ್ಕೆ ಕರ್ಕೊಂಡು ಹೋದ, ಅತ್ಯಾಚಾರ ಮಾಡಿ ತಾಳಿ ಕಟ್ಟಿದ.
ತಾಳಿ ಕಟ್ಟಿದ ಕೆಲವೇ ಕ್ಷಣಗಳಲ್ಲೇ ಭಿಕ್ಷಾ. 9ನೇ ಕ್ಲಾಸಿನಿಂದಲೂ ಯುವತಿಯ ತಲೆ ಕೆಡಿಸಿದ್ದ ಈ ಶಿವು ಮೆಲ್ಲಗೆ ಮತ್ತೊಬ್ಬಳ ಜೊತೆ ಮದುವೆಗೆ ರೆಡಿಯಾಗಿದ್ದ. ಇದೇ ತಿಂಗಳ ಏಪ್ರಿಲ್ 27ರಂದು ಮದುವೆ ಆಗೋಕೆ ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದ. ಈ ನಡುವೆ ಎಲ್ಲಿ ಯುವತಿ ಬಂದು ತೊಂದರೆ ಕೊಟ್ಟು ಬಿಡ್ತಾಳೋ ಅಂತ ಈ ಶಿವು ಒಂದು ಪ್ಲಾನ್ ಮಾಡಿದ್ದಾನೆ. ಏಪ್ರಿಲ್ 22ನೇ ತಾರೀಕು ಪ್ರೇಯಸಿಯನ್ನ ಹುಡುಕೊಂಡು ಬಂದಿದ್ದಾನೆ. ಈ ವೇಳೆ ಹೊರಗಡೆ ಬಂದಿದ್ದ ಪ್ರೇಯಸಿಯನ್ನ ಮೀಟ್ ಮಾಡಿ ನಿನಗೆ ಏನೋ ಹೇಳಬೇಕು ಬಾ ಅಂತ ಲಿಂಗಸಗೂರಿನ ಅತ್ತೆ ಸೊಸೆ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಇಡೀ ಬೆಟ್ಟವನ್ನ ಸುತ್ತಿಸಿ ನಾನು ನಿನ್ನೆ ಮದುವೆ ಆಗ್ತೀನಿ ಅಂತ ಕಲ್ಲರ್ ಕಾಗೆ ಹಾರಿಸಿದ್ದಾನೆ. ಅದೇ ಬೆಟ್ಟದ ಮರೆಯಲ್ಲಿ ಪ್ರೇಯಸಿಯ ಮೇಲೆ ಮುಗಿ ಬಿದ್ದಿದ್ದಾನೆ. ಆಕೆಯನ್ನ ಅತ್ಯಾಚಾರ ಮಾಡಿ ಕುತ್ತಿಗೆಗೆ ತಾಳಿ ಕಟ್ಟಿದ್ನಂತೆ. ತಾಳಿ ಕಿತ್ಕೊಂಡು ಬಾಯಿಗೆ ಬಟ್ಟೆ ತುರುಕಿ ಎಸ್ಕೇಪ್. ನೀನು ನನ್ನವಳು, ನೀನು ಇರೋದೇ ನನಗಾಗಿ, ನಾನಿರೋದೇ ನಿನಗಾಗಿ, ಯಾವತ್ತಿದ್ರು ನಾವಿಬ್ಬರು ಗಂಡ ಹೆಂಡ್ತೀನೆ ಅಂತ ಸಿನಿಮಾ ಸ್ಟೈಲ್ನಲ್ಲಿ ಡೈಲಾಗ್ ಹೊಡೆದು ಯುವತಿಯನ್ನ ಯಾಮಾರಿಸಿ ಅತ್ಯಾಚಾರವೆಸಗಿದ್ದ. ಬಳಿಕ ಯಾರಿಗೂ ವಿಷಯ ಹೇಳಬೇಡ ಅಂತ ಈಕೆಯ ಕುತ್ತಿಗೆಗೆ ತಾಳಿ ಕಟ್ಟಿದ್ನಂತೆ. ತಾಳಿ ಕಟ್ಟಿದ್ನಲ್ಲ, ಇನ್ನು ಮುಂದೆ ಶಿವೂನೇ ನನ್ನ ಗಂಡ ಅಂತ ಈ ಯುವತಿ ಅಂದುಕೊಂಡಿದ್ದಾಳೆ. ಆದರೆ ತಾಳಿ ಕಟ್ಟಿದ ಕೆಲವೇ ಕ್ಷಣಗಳಲ್ಲೇ ಖತರ್ನಾಕ್ ಕಾಮಿ ಕ್ರಿಮಿ ಶಾಕ್ ಕೊಟ್ಟಿದ್ದಾನೆ. ಪ್ರೇಯಸಿಯ ಕುತ್ತಿಗೆಯಲ್ಲಿದ್ದ ತಾಳಿ ಕಿತ್ಕೊಂಡು ಪ್ರೇಯಸಿಯ ಬಾಯಿಗೆ ಬಟ್ಟೆ ತುರುಕಿ ಬೆಟ್ಟದಿಂದ ಗಿಳಿದು ತಪ್ಪಿಸಿಕೊಂಡು ಹೋಗಿದ್ದಾನೆ. ನನಗ ಮೊನ್ನೆ 22ನೇ ತಾರೀಕಿಗೆ ಹೊರಗಡೆ ಹೋಗೊಂಬಾ ಅಂತಂದು ಕರೆದು ಫೋರ್ಸ್ ಮಾಡಿ ಕರೆದು, ನಾನು ಇಲ್ಲಾಂದ್ರೆ ವಿಷ ಕುಡಿತೀನಿ ಅಂತಂದು ಫೋರ್ಸ್ ಮಾಡಿ ಕರೆದ್ಮೇಲೆ ಅದು ಅತ್ತಿಸೋಸಿ ಗುಡ್ಡಕ್ಕೆ ಹೋಗೊಂಬಾ ಅಂತ ಅಂದ. ಅತ್ತಿಸೋಸಿ ಗುಡ್ಡಕ್ಕೆ ಹೋಗಿ ಅಲ್ಲಿ ಅತ್ಯಾಚಾರ ಮಾಡಿ ನನಗ ಬಲವಂತದಿಂದ ತಾಳಿ ಕಟ್ಟಿ ನನಗ ಮತ್ತೆ ಬಾಯಾಗ ಬಟ್ಟೆ ಇಟ್ಟು ಹೊಡೆದು ಕೆಸಿ ಹೋದ. ಮದುವೆ ಆಗ್ತೀನಿ ಅಂತ ಪೊಲೀಸರನ್ನೇ ಯಾಮಾರಿಸಿದ. ಈ ಯುವತಿಗೆ ಅದಾಗಲೇ ವಿಷಯ ಗೊತ್ತಾಗಿ ಹೋಗಿತ್ತು. ಶಿವು ಬೇರೊಬ್ಬಳನ್ನ ಮದುವೆ ಆಗೋಕೆ ಹೊರಟಿದ್ದಾನೆ ಅನ್ನೋದು. ಅದಕ್ಕಾಗಿ ನನಗೆ ಮೋಸ ಮಾಡ್ತಿದ್ದಾನೆ ಅಂತ ತಿಳಿದು ಬೆಟ್ಟದಲ್ಲಿ ಪ್ರಶ್ನೆ ಮಾಡ್ತಾಳೆ. ಈ ವೇಳೆ ಶಿವು ಬೆಟ್ಟದಿಂದ ಕಾಣದಂತೆ ಮಾಯವಾಗಿದ್ದ. ಇದಾದ ಬಳಿಕವೇ ಯುವತಿ ಲಿಂಗಸಗೂರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಪ್ಲೀಸ್ ನ್ಯಾಯ ಕೊಡಿಸಿ ಅಂತ ಕೈ ಮುಗಿದು ಕೇಳಿಕೊಂಡಿದ್ದಾಳೆ. ಹೀಗಾಗಿ ಪೊಲೀಸರು ದೂರು ದಾಖಲಿಸಿಕೊಂಡು ಶಿವು ಹಾಗೂ ಶಿವುವಿನ ಕುಟುಂಬಸ್ಥರನ್ನ ಸ್ಟೇಷನ್ಗೆ ಕರೆಸ್ತಾರೆ. ಈ ವೇಳೆ ಶಿವು ಯುವತಿಯನ್ನ ಮದುವೆ ಆಗೋದಾಗಿ ಒಪ್ಪಿಕೊಂಡಿದ್ದಾನೆ. ಹೀಗಾಗಿ ಪೊಲೀಸರು ಸ್ಟೇಷನ್ನಲ್ಲಿ ಮದುವೆ ಮಾಡಿಸೋಕೆ ಎಲ್ಲಾ ತಯಾರಿ ಮಾಡಿಕೊಂಡಿದ್ದಾರೆ. ಆದರೆ ಈ ಶಿವು ಪೊಲೀಸರನ್ನೇ ಯಾಮಾರಿಸಿ ಮದುವೆ ಆಗದೆ ಅಲ್ಲಿಂದ ಜೂಟಾಗಿದ್ದ. ಸ್ಟೇಷನ್ಗೆ ಹುಡುಗನ ಕರೆಸಿದ್ರು, ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲಾರನ್ನ ಕರೆಸಿ ಮದುವೆಗೆಲ್ಲ ತಯಾರು ಮಾಡಿದ್ರು. ಅವನಿಗೆ ಹೊಸ ಬಟ್ಟೆ ನಮಗೂ ಹೊಸ ಬಟ್ಟೆ ತರಿಸಿ ತಾಳಿ ಕಾಲುಂಗ್ರ ಎಲ್ಲ ಕೊಡಿಸಿದ್ರು. ಎಲ್ಲ ಕೊಡಿಸಿದ್ಮೇಲೆ ಅವನು ತಾಳಿ ಕಟ್ಟಕ್ಕೆ ಎಲ್ಲ ಸಜ್ಜೆ ಮಾಡಿದ್ಮೇಲೆ ಇವಾಗ ನಂಗೆ 4 ಲಕ್ಷ ಮೇಡಮ್ ನ್ಯಾಯ ಕೊಡಿಸ್ಲೇಬೇಕು ಸರ್. ನನಗೆ ಒಂದು ಹೆಣ್ಣಾಗಿ ನನ್ನ ಕಷ್ಟ ನನಗೆ ಮಾತ್ರ ಗೊತ್ತು ಸರ್. ಆ ಕಷ್ಟ ಯಾರ ಹತ್ರನೂ ಹೇಳ್ಕೊಳಕ್ ಆಗವಲ್ದು ಸರ್ ನನಗ. ಈ ಕಿರಾತಕ ಶಿವು ಯಾಕಿಂಗ್ ಮಾಡ್ದ ಅಂತ ಪೊಲೀಸರು ತನಿಖೆಗಿಳಿದಿದ್ದಾರೆ. ಆಗ್ಲೇ ನೋಡಿ ಹೊರಬಿದ್ದಿದ್ದು ಈ ಶಿವು ಪ್ರೀತ್ಸೋಕೊಬ್ಬಳು ಮದುವೆಗೆ ಮತ್ತೊಬ್ಬಳನ್ನ ರೆಡಿ ಮಾಡ್ಕೊಂಡಿದ್ದಾನೆ ಅನ್ನೋದು. ತಕ್ಷಣ ಎಚ್ಚೆತ್ಕೊಂಡ ಪೊಲೀಸರು ಮದುವೆ ಆಗೋಕೆ ರೆಡಿಯಾಗಿದ್ದ ಕುಟುಂಬಸ್ಥರನ್ನ ಸಂಪರ್ಕ ಮಾಡಿದ್ದಾರೆ. ಮತ್ತೊಬ್ಬಳ ಹೆಣ್ಣು ಮಗಳ ಬದುಕು ಹಾಳಾಗಬಾರದು ಅಂತ ನಡೆದಿರೋ ವಿಷಯವನ್ನ ಯುವತಿಯ ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ. ನೀಚ ಶಿವುವಿನ ವಿಷಯ ಕೇಳಿ ಯುವತಿಯ ಕುಟುಂಬಸ್ಥರು ಮದುವೆ ನಿಲ್ಲಿಸಿದ್ದಾರೆ. ನಡೀತಿದ್ದ ಮಹಾ ಮೋಸವನ್ನ ತಡೆದಿದ್ದಾರೆ. ಪ್ರೇಯಸಿಗೆ ಕೈಕೊಟ್ಟು ಮತ್ತೊಬ್ಬಳನ್ನ ಮದುವೆಯಾಗೋದಕ್ಕೆ ರೆಡಿಯಾಗಿದ್ದ ಈ ಶಿವು ಈಗ ಹಿಂಗು ತಿಂದ ಮಂಗನಂತಾಗಿದ್ದಾನೆ. ತೀಟೆ ತೀರಿಸಿಕೊಂಡು ಮತ್ತೊಬ್ಬಳ ಜೊತೆ ಹಾರೋಕೆ ರೆಡಿಯಾಗಿದ್ದವನ ಮುಖಮಾಡ ಕಳಚಿದೆ. ಈಗ ಶಿವುಗೆ ಇರೋದು ಒಂದೇ ಒಂದು ಆಪ್ಷನ್. ಯಾರನ್ನ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಕಾಗೆ ಹಾರಿಸಿದ್ನೋ, ಯಾರನ್ನ 9ನೇ ಕ್ಲಾಸಿನಿಂದ ಪ್ರೀತಿಸ್ತಿದ್ನೋ
ಆಕೆಯನ್ನೇ ಮದುವೆಯಾಗಬೇಕಿದೆ. ಏನೇ ಹೇಳಿ, ಪ್ರೀತಿಯಲ್ಲಿ ಬಿದ್ದಾಗ ಹುಷಾರಾಗಿರ್ಬೇಕು. ಅದು ಮಾಯೇನ ಅಥವಾ ಸ್ವಚ್ಛ ಮನಸ್ಸಿನ ಪ್ರೀತಿನ ಅನ್ನೋದನ್ನ ತಿಳ್ಕೋಬೇಕು. ಪ್ರೀತಿ ಕುರುಡು ಅಂತ ಕಣ್ಣು ಮುಚ್ಚಿದ್ರೆ ಹೀಗೆ ಆಗೋದು. ಮತ್ತೊಂದ್ ಕಡೆ ಕುಕ್ಕರ್ ಬಾಂಬರ್ಗೆ ಕೋರ್ಟ್ ಕೊಟ್ಟ ಶಿಕ್ಷೆ ಏನು? ಕುಕ್ಕರ್ ಬಾಂಬರ್ನ ವಿಷಯದಲ್ಲಿ ಕೋರ್ಟ್ ತೆಗೆದುಕೊಂಡಂತಹ ತೀರ್ಮಾನ ಏನು ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್.